ಉರ್ಮಿಳಾ, ಕಾರ್ ಯಾಕೆ ಇಲ್ಲಿ ನಿಲ್ಲಿಸ್ತಾ ಇದೆಯಾ? ಚಂದ್ರು, ಇವತ್ತು ಬೇಬಿ ಬರ್ತ್ಡೇ ಅಲ್ವಾ, ಅವಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಸ್ವೀಟ್ಸ್ ತಗೊಳ್ಳಲ್ವಾ? ಕಮಲಿ, ನೀನು ಇಲ್ಲೇ ಇರು, ನಾವು ಸ್ವೀಟ್ಸ್ ತಗೊಂಡು ಬಂದ್ಬಿಡ್ತೀವಿ. ಏನು ಸ್ವೀಟ್ಸ್ ತಗೊಳ್ಳೋಣ? ಅನಿಕಂಗೆ ಮೈಸೂರು ಪಾಕ್ ಅಂದರೆ ಇಷ್ಟ. ಮೈಸೂರು ಪಾಕ್ ತಗೊಳ್ಳೋಣ. ಮೈಸೂರು ಪಾಕ್ ಕೊಡಿ. ಕಮಲಿ ಅವರ, ಇನ್ನೂ 1 ಅವರ್ ಆಗಿಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ. ಸರ್, ಆ ವಿಷಯ ಬಿಡಿ ಸರ್. ಈಗ ನೀವು ಎಲ್ಲಿದ್ದೀರಾ? ಅರೆ, ನಾನು 1 ಅವರ್ ಆದ್ಮೇಲೆ ಬರೋಣ ಅನ್ಕೊಂಡೆ. ನೀವು ನೋಡಿದ್ರೆ ಪದೇ ಪದೇ ಕಾಲ್ ಮಾಡ್ತೀರಲ್ಲ. ನೋಡಿ, ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ. ಅರ್ಜೆಂಟ್ ಏನಿಲ್ಲ. ಸರ್, ನೀವು ಮನೆಯಿಂದ ಹೊರಟ ಮ್ಯಾಕೆ ಇಲ್ಲಿ ತುಂಬಾ ಘಟನೆಗಳು ನಡೆದೋಯ್ತು. ಮೊದಲು ಅದನ್ನ ಕೇಳಿಸ್ಕೊಳ್ಳಿ. ಅಂಥದ್ದೇನಾಯ್ತು ಕಮಲಿ ಅವರೇ? ಅನಿಕಾ ಬೇರೆ ಏನಾದ್ರು ಪ್ಲಾನ್ ಮಾಡಿದಾಳ, ಅಥವಾ ಊರ್ಮಿಳಾ ಆಂಟಿ ಮನೆ ಹತ್ರ ಬಂದಿದ್ರ? ಅವ್ರ ಮಗಳದೇನು ತಪ್ಪಿಲ್ಲ, ಬಿಟ್ಬಿಡು ಅಂತ ಹೇಳಿದ್ರ? ಸರ್, ಚಿಕ್ಕಮ್ಮ ಮನೆಗೆ ಬಂದಿದ್ರು. ಆದ್ರೆ ಅನಿಕನ್ನ ಬಿಟ್ಬಿಡು ಅಂತ ಕೇಳ್ಕೊಳಕಲ್ಲ. ಮತ್ತಿನ್ನೇನಂದ್ರು? ಅವ್ರ ಮಗಳದೇನು ತಪ್ಪಿಲ್ಲ, ತಪ್ಪಿರೋದೆಲ್ಲ ನಿಂದೆ ಅಂತ ನಿಮ್ಮೇಲೆ ಗೂಬೆ ಕೂರಿಸಿದ್ರ? ಅಲ್ಲ ರಿಷಿ ಸರ್, ಮೊದ್ಲು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಅದು ಅನಿಕಾ ಅವಳಾಗವಳೆ ಪೊಲೀಸ್ ಹತ್ರ ಸರೆಂಡರ್ ಆಗ್ತೀನಿ ಅಂತ ಒಪ್ಕೊಂಡವಳಂತೆ. ಏನು? ಅನಿಕಾ ತಾನೇ ಸರೆಂಡರ್ ಆಗ್ತಿದ್ದಾಳ? ನನ್ಗೆ ಯಾಕೋ ಇದನ್ನ ನಂಬಕ್ಕಾಗ್ತಿಲ್ಲ ಕಮಲಿ ಅವರ. ಸರ್, ಮೊದಲು ನನಗೂ ನಂಬಿಕೆ ಬರಲಿಲ್ಲ ಸರ್. ಆಮ್ಯಾಕೆ ಅನಿಕಂತವ ಮಾತಾಡಿದೆ. ಅದಾದ್ಮೇಕಿನ ನನಗೂ ನಂಬಿಕೆ ಬಂದಿತ್ತು. ಊರ್ಮಿಳಾ ಚಿಕ್ಕಮ್ಮ ಮನೆಗೆ ಬಂದಿದ್ರು ಸರ್. ನಿಮ್ಮನ್ನ ಅಪ್ಪನ ಕಮಿಷನರ್ ಆಫೀಸಿಗೆ ಕರ್ಕೊಂಡು ಹೋಗೋಣ ಅಂತಾನೆ ಬಂದಿದ್ರು. ಆದರೆ ನೀವಿರ್ಲಿಲ್ವಲ್ಲ ಸರ್, ಅದಕ್ಕೆ ನಾನು ಅಪ್ಪಯ್ಯ ಅವ್ರ ಜೊತೆ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಕಮಿಷನರ್ ಆಫೀಸರ್? ಹ್ಞೂ ಸರ್. ನಮ್ಮೆಲ್ರ ಮುಂದೆನೆ ಕಮಿಷನರ್ ಆಫೀಸ್ನಾಗೆ ಅವಳು ಮಾಡಿರೋ ತಪ್ಪನೆಲ್ಲ ಒಪ್ಕೋತಾಳಂತೆ. ಅದಕ್ಕಿಂತ ಮುಂಚೆ ನಮ್ಮೆಲ್ರೂ ಒಂದ್ಕಿಂತ ನೋಡ್ಬೇಕು ಅನ್ನಿಸ್ತೈತೆ. ಅದಕ್ಕೆ ನೀವೆಲ್ಲರೂ ಈಗಲೇ ಬನ್ನಿ, ನಾನು ಈಗಲೇ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ಲು. ಹೌದಾ? ಅನಿಕಾ ಹೀಗೆ ಅಲ್ಲ? ಹ್ಞೂ ಸರ್. ನಾನು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆನೆ ಅವಳು ಸರೆಂಡರ್ ಆಗ್ತೀನಿ ಅಂತ ಹೋಯ್ತಾವಳೆ. ನನಗೆ ಯಾಕೋ ಒಂದ್ ಕಡೆ ಭರವಸೆ ಮೂಡ್ತೈತೆ ಸರ್, ಅವಳಿಗೆ ಅವಳು ತಪ್ಪಿನ ಅರಿವಾಗೈತೆ ಅಂತ. ಅದಕ್ಕೆ ಸರ್, ನಾವು ಕಮಿಷನರ್ ಆಫೀಸ್ ಹೋಗ್ತಾ ಇದ್ದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ ಕಮಲಿ ಅವ್ರು, ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ. ನೀವು ಹುಷಾರ್. ಸರಿ ಸರ್, ಬಾಯ್. ಅನಿಕಾ ಅವಳಾಗ ಸರೆಂಡರ್ ಆಗ್ತಿದ್ದಾಳೆ ಅಂದ್ರೆ ನಂಬಕ್ಕಾಗ್ತಿಲ್ಲ. ಅನಿಕಾ ಅವಳು ಮಾಡಿರೋ ತಪ್ಪನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ಇದ್ರಲ್ಲಿ ಬೇರೆ ಏನೋ ಪ್ಲಾನ್ ಮಾಡಿರ್ಬೋದಾ? ಏನು ಆ ಗಾಡಿನ ಹಂಗೆ ನೋಡ್ತಾ ಇದೆಯಾ? ಚಿನ್ನ, ಈ ಗಾಡಿನ ನಾನು ಎಲ್ಲೋ ನೋಡಿದ್ದೀನಿ. ಹೋ, ಮುಂಚೆ ಇದೇ ತರ ಗಾಡಿನ ಕದ್ದು ತಗ್ಲಾಕೊಂಡಿದ್ಯಾ ಏನ್ ಕತೆ? ಚಿನ್ನ, ಈ ಕದಿಯೋದು ಅಂದ್ರೆ ಏನು? ಇದು ಯಾಕೋ ನಿಂಗೆ ಸ್ವಲ್ಪ ಓವರ್ ಆಗಿಲ್ವಾ? ಮತ್ತೆ ಎಲ್ಲ ಬಿಟ್ಟು ಡೀಸೆಂಟ್ ಹುಡುಗ ಆಗಿದ್ದೀನಿ ನೀನು ಪದೇ ಅದನ್ನ ಹೇಳಿ ಇಟ್ಸ್ ಹರ್ಟ್ಸ್ ಯುನೋ. ಸರಿ, ಜಾಸ್ತಿ ಹರ್ಟ್ ಮಾಡ್ಕೊಂಬೇಡ. ನಾವೀಗ ಬಂದಿರೋದು ಅನಿಕನ್ ನೋಡಕ್ಕೆ, ಈ ಗಾಡಿನಲ್ಲ. ಬಾ ಒಳಗೆ. ಜನ ಇಲ್ದಿರೋ ಜಾಗ ಅಂದ್ರೆ ಎಲ್ಲಿ ಕರ್ಸ್ಕೋಬೇಕು? ಶೇಟ್, ಜನ ಇಲ್ದಿರೋ ಜಾಗ ಅಂದ್ರೆ ಸಿಟಿಯಿಂದ ಆಚೆನೆ ಬರುತ್ತೆ. ಇವ್ರನ್ನ ಸಿಟಿಯಿಂದ ಆಚೆ ಬನ್ನಿ ಅಂತ ಹೇಳಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ನಾನು ಏನ್ ಮಾಡ್ಲಿ? ಯೂನಿವರ್ಸಿಟಿ ಕಡೆ ಕಡಿಮೆ ಜನ ಇರ್ತಾರೆ, ಅಲ್ಲಿಗೆ ಬರಕ್ ಹೇಳ್ಬಿಡ್ಲಾ? ಅಮ್ಮ, ಒಂದ್ ನಿಮಿಷ. ಅನಿಕಾ ಯಾರ ಜೊತೆನೋ ಮಾತಾಡ್ತಿದ್ದಾಳೆ. ಬೇಡ ಮೇಡಮ್, ಅದು ಸಿಟಿ ಸೆಂಟ್ರ್ ಇರುತ್ತೆ, ರಿಸ್ಕ್ ಆಗುತ್ತೆ. ಬೇರೆ ಯಾವ್ದಾದ್ರು ಜಾಗ ಇದೆ ನೋಡಿ ಮೇಡಮ್. ಓ ಗಾಡ್, ಇವ್ರನ್ನ ಸಾಯಿಸಕ್ಕೆ ಅಂತಾನೆ ಯಾವ ಜಾಗ ಹುಡ್ಕ್ಲಿ ನಾನು?
ಪ್ಲೇಸ್ಗಿಂತ ಇನ್ನೊಂದು ಜಾಗ ಇರಕ್ ಸಾಧ್ಯನೇ ಇಲ್ಲ. ಈಗಲೇ ಮಾಮ್ ಕಾಲ್ ಮಾಡಿ ಅಲ್ಲಿಗೆ ಹೋಗಕ್ಕೆ ಹೇಳ್ತೀನಿ. ಎಸ್. ಬೇಬಿ ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಹಾ ಬೇಬಿ. ಹಾಯ್ ಮಾಮ್. ಮಾಮ್, ನೀವು ನನಗೆ ಒಂದು ಫೇವರ್ ಮಾಡ್ತೀರಾ ಪ್ಲೀಸ್? ಏನ್ ಬೇಬಿ? ಮಾಮ್, ನಾನು ಕಮಲಿ ತಾಯಿ ಸಮಾಧಿ ಹತ್ರ ಹೋಗ್ಬೇಕು ಮಾಮ್. ಏನು? ಕಮಲಿ ತಾಯಿ ಸಮಾಧಿ ಹತ್ರನಾ? ಯಾಕೆ ಬೇಬಿ? ಎಸ್ ಮಾಮ್, ನಿಮ್ಮ ಹಾಗೆ ಅವರು ನನಗೆ ಮಾಮೇ ಅಲ್ವಾ? ಬಟ್ ನಾನು ಅವ್ರಿಗೆ ತುಂಬ ಕಷ್ಟ ಕೊಟ್ಬಿಟ್ಟೆ. ಅದಕ್ಕೆ ನಾನು ಅವ್ರ ಸಮಾಧಿ ಹತ್ರ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಅವ್ರಿಗೂ ಸಾರಿ ಕೇಳಬೇಕು ಮಾಮ್. ಅದಾದ್ಮೇಲೆ ನನ್ನ ಕಮಲಿಗೂ ಸಾರಿ ಕೇಳಬೇಕು ಮಾಮ್. ಸೊ ನೀವು ಎಲ್ರೂ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಮಾಮ್, ಪ್ಲೀಸ್. ಮಾಮ್ ಪ್ಲೀಸ್ ಮಾಮ್, ಇದು ನನ್ನ ಬರ್ತ್ಡೇಗೆ ನೀವು ಕೊಡ್ತಿರೋ ಗಿಫ್ಟ್ ಅಂತ ಅನ್ಕೊಳ್ಳಿ. ನಾನು ಇನ್ನೇನು ಕೇಳಲ್ಲ ಮಾಮ್, ಪ್ಲೀಸ್. ಇದು ಒಂದು ಮಾತ್ರ ಮಾಡ್ಬಿಡಿ, ಇದೇ ನನ್ನ ಓನ್ಲಿ ವಿಶ್. ಬೇಗ ಬಂದ್ಬಿಡಿ ಮಾಮ್. ನೀವು ಬರ್ತೀರಾ ಅಂತ ನನಗೆ ಗೊತ್ತು. ನಾನು ಅಲ್ಲಿಗೆ ಹೋಗಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? ಸರಿ ಬೇಬಿ, ಅಲ್ಲಿಗೆ ಬರ್ತೀವಿ. ನೀನು ಬೇಗ ಬಂದ್ಬಿಡು. ಓಕೆ ಮಾಮ್. ಮೇಡಮ್, ಈ ಸಮಾಧಿ ಅಂದ್ರಲ್ಲ ಎಲ್ಲಿ ಬರುತ್ತೆ ಮೇಡಮ್? ಸಿಟಿಯಿಂದ ಆಚೆ ಮಾರಾಪುರ ಅಂತ ಒಂದು ಊರಿದೆ. ಆ ಊರಲ್ಲಿ ಕಮಲಿ ತಾಯಿ ಸಮಾಧಿ ಇರೋದು. ಆ ಊರಿಗೆ ಹೋಗ್ಬೇಕಂದ್ರೆ ಒಂದು ಫಾರೆಸ್ಟ್ನ ದಾಟ್ಕೊಂಡು ಹೋಗಬೇಕು. ಸೊ ಇವ್ರ ಕಾರು ಆ ಫಾರೆಸ್ಟ್ನ ರೀಚ್ ಆಗ್ತಿದ್ದಂಗೆ ನೀನು ಆ ಬಾಂಬ್ನ ಬ್ಲಾಸ್ಟ್ ಮಾಡಿಬಿಡು. ಹೇಗಿದೆ ನನ್ನ ಐಡಿಯಾ? ಸೂಪರ್ ಮೇಡಮ್. ನೀವು ಈ ಫಾರೆಸ್ಟ್ ಏರಿಯಾದಲ್ಲೇ ಬ್ಲಾಸ್ಟ್ ಆದರೆ ನಮಗೆ ರಿಸ್ಕ್ ಕಮ್ಮಿ ಅಂದ್ಕೊಂಡಂಗೆ ಎಲ್ಲರ ಕತೆನೂ ಮುಗಿಯುತ್ತೆ. ಈ ಇನ್ವೆಸ್ಟಿಗೇಷನ್ನು ಮತ್ತೊಂದು ಮಗ್ದೊಂದು ಅಂತ ಶುರುವಾಗೋದ್ರ ಒಳಗಡೆ ನೀವು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೋದು ಮೇಡಮ್. ಎಸ್, ಯು ಆರ್ ರೈಟ್. ಕಮಲಿ ತಾಯಿ ಸಮಾಧಿ ನೋಡಕ್ ಹೋಗ್ತಿರೋರೆ ಇನ್ ಸ್ವಲ್ಪ ಹೊತ್ತಲ್ಲಿ ಅವರೇ ಸಮಾಧಿ ಆಗೋಗ್ತಾರೆ. ನನ್ ಗೌರಿ ಹತ್ರ ಅನಿಕಾ ಕ್ಷಮೆ ಕೇಳಬೇಕು ಅನ್ಲಲ್ಲ. ಗೌರಿ ಆತ್ಮಕ್ಕೆ ಇವತ್ತು ಖಂಡಿತವಾಗ್ಲೂ ಶಾಂತಿ ಸಿಗುತ್ತೆ. ಹೌದು ಅಪ್ಪಯ್ಯ, ಅನಿಕಂಗೆ ನಮ್ಮ ಮಾತು ಕೇಳೋ ಅಂತ ಬುದ್ಧಿ ಕೊಟ್ರೆ ಸಾಕು. ಹೆಂಗಾದ್ರೂ ಮಾಡಿ ಅವಳನ್ನ ಒಪ್ಸಿ ನಾವು ಮನೆ ಕರ್ಕೊಂಡು ಹೋಗುಮ. ಹೌದು ಬೇಬಿ, ಒಂದ್ಸಲ ಒಪ್ಕೊಂಡೆ ಸಾಕು ಅಂತ ನನಗೂ ಅನಿಸ್ತಿದೆ. ಹೋದ್ ಜೀವ ಮತ್ತೆ ಬಂದ ಹಾಗಾಗಿದೆ. ನಾನು ಈಗಲೇ ರಿಷಿ ಸರ್ ಕಾಲ್ ಮಾಡಿ ಅವನ್ ಸಮಾಧಿ ಹತ್ರ ಬರಕ್ಕೆ ಹೇಳ್ತೀನಿ. ಹಲೋ, ಹೇಳಿ ಕಮಲಿ ಅವರ. ಹಲೋ ರಿಷಿ ಸರ್, ಎಲ್ಲಿದ್ದೀರಾ ಸರ್? ಆನ್ ದಿ ವೇ ಕಮಲಿ ಅವರ. ಇನ್ನೇನು ಕಮಿಷನರ್ ಆಫೀಸ್ ಹತ್ರ ರೀಚ್ ಆಗ್ತೇನೆ. ಅಯ್ಯೋ ರಿಷಿ ಸರ್, ನೀವಿವಾಗ ಅಲ್ಲಿಗೆ ಬರ್ಬೇಡಿ. ಅನಿಕಂಗೆ ನಮ್ಮ ಅವನ್ ಸಮಾಧಿ ಹತ್ರ ಹೋಗ್ಬೇಕು ಅಂತ ಅನಿಸ್ತೈತಂತೆ. ಇವಾಗ ತಾನೇ ಚಿಕ್ಕಮ್ಮಂಗ್ ಕಾಲ್ ಮಾಡಿ ಹೇಳಿದ್ಲು. ನಾವೆಲ್ಲರೂ ಆ ಕಡೆನೆ ಹೊರಟಿದೀವಿ. ಅತ್ತೆ ಸಮಾಧಿನ ಈಗ ಯಾಕೆ ಅಲ್ಲಿಗೆ ಹೋಗ್ಬೇಕು? ಅಲ್ಲ, ನೀವು ಕಮಿಷನರ್ ಆಫೀಸ್ಗಲ್ವಾ ಹೊರಟಿದೀವಿ ಅಂತ ಹೇಳಿದ್ದು? ಸರ್, ಇವತ್ತು ಅನಿಕನ್ ಹುಟ್ಟಬ್ಬ ಸರ್. ಅವಳು ಅವನ್ ಸಮಾಧಿ ಹತ್ರ ಹೋಗಿ ಅಲ್ಲೇನೆ ಎಲ್ರಿಗೂ ಕ್ಷಮೆ ಕೇಳ್ಬೇಕು ಅಂತ ಕೇಳ್ಕೊಂಡ್ಲು. ಕಮಲಿ ಅವರೇ, ಅವಳು ಸರೆಂಡರ್ ಆಗ್ತೀನಿ ಅಂತ ಅಲ್ವಾ ಹೇಳಿದ್ದು? ಹುಟ್ಟಬ್ಬ ಆದ್ರೆ ಅವಳು ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಹೇಳಿದ್ಲು? ರಿಷಿ ಸರ್, ಅವಳಿಗೆ ಪಾಪ ಪ್ರಜ್ಞೆ ಕಾಡ್ತೈತೆ ಸರ್. ಅದಕ್ಕೆಯ ಅವಳು ಅವನ್ ಸಮಾಧಿ ಮುಂದೆ ನಿಂತ್ಕೊಂಡೆ ಕ್ಷಮೆ ಕೇಳ್ಬೇಕು ಅಂತ ಅನ್ನಿಸ್ತೈತೆ. ಅದು ಅಲ್ಲದೆ ಇದನ್ನೇ ಬರ್ತ್ಡೇ ಗಿಫ್ಟ್ ಅಂತ ಅನ್ಕೊಳ್ಳಿ.
ದಯವಿಟ್ಟು ಇದನ್ನ ನಡ್ಸ್ಕೊಳ್ಳಿ ಅಂತ ಸ್ಯಾನೆ ಕೇಳ್ಕೊಂಡ್ಲು ಸರ್. ಅದಕ್ಕೆ ಹೋಗ್ತಾ ಇದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ ಸರ್. ಸರಿ ಕಮಲಿ ಅವರೇ. ರಿಷಿ ಸರ್, ನಾನ್ ತಗೊಂಡಿರೋ ನಿರ್ಧಾರನೂ ಅವಳಿಗೆ ಅಲ್ಲೇ ಹೇಳ್ತೀನಿ. ಏನ್ ನಿರ್ಧಾರ ಕಮಲಿ ಅವರೇ? ನೀವು ಬನ್ನಿ ಸರ್, ನಿಮ್ಗೆ ಎಲ್ಲ ಗೊತ್ತಾಯ್ತೈತೆ. ಏನ್ ನಡೀತಾ ಇದೆ? ಇದೆಲ್ಲ ನಿಜನಾ ಅಥವಾ ನಾನು ಹೀಗೆಲ್ಲ ಯೋಚಿಸ್ತಿದ್ದೀನ? ಸರ್ ಕೇಳಿಸ್ತಾಯ್ತಾ? ಏನಾಯ್ತು ಸರ್? ಏನಿಲ್ಲ, ಅನಿಕಾ ಹೊರಟಿದ್ದಾಳಂತ. ಹ್ಞೂ ಸರ್, ಹೊರಟಿಯಾಳಂತೆ. ಏನೋ ಇದು, ಅನಿಕಾ ಬದಲಾಗಿದ್ದಾಳೆ ಅಂತ ಅನ್ಕೊಂಡು ನಾವು ಮೋಸ ಹೋಗ್ತಿದೀವಿ. ಬರೀ ಮೋಸ ಹೋಗ್ತಾ ಇಲ್ಲ ಚಿನ್ನ, ನಮ್ಮವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಏನ್ ಮಾಡೋದು ಇವಾಗ? ನಂಗಂತೂ ಕೈ ಕಾಲೇ ಆಡ್ತಿಲ್ಲ. ಅನಿಕಾ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿತಾಳೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ಹೌದು ಚಿನ್ನ, ನಾನಂತೂ ಅವಳು ನಂಬಿರ್ಲಿಲ್ಲ. ಅವಳಿಗೆ ಈ ಜನ್ಮಕ್ಕಲ್ಲ ಇನ್ಯಾವ ಜನ್ಮಕ್ಕೂ ಬುದ್ಧಿ ಬರಲ್ಲ. ಮೊದಲು ಈ ವಿಷಯನ ಪಾವಜಿಗೆ ತಿಳಿಸ್ಬೇಕು ಚಿನ್ನ. ಚಿನ್ನ ಬಿಸಿ ಅಂತ ಬರ್ತಿದೆ, ಬಾವನ್ ಫೋನ್. ಕಮ್ಲಿಗೆ ಟ್ರೈ ಮಾಡು. ಸರ್, ಅಮರಣ್ಣ ಯಾಕೋ ಪದೇ ಪದೇ ಕಾಲ್ ಮಾಡ್ತಾವನೆ. ಕಾಲ್ ಕಟ್ ಆಯ್ತೈತೆ ಸರ್. ಪರವಾಗಿಲ್ಲ ಕಮಲಿ ಅವರೇ, ಇನ್ನೊಂದ್ಸಲಿ ಕಾಲ್ ಮಾಡ್ತೇನೆ ಬಿಡಿ. ಸರಿ ಸರ್, ಆಯ್ತು. ಚಿನ್ನ, ಕಮಲಿ ಫೋನು ಬಿಸಿನೇ. ನಂಗನ್ಸುತ್ತೆ ಅವರಿಬ್ಬರೇ ಮಾತಾಡ್ತಿರ್ಬೇಕು. ಇರ್ಲಿ, ನೀನ್ ಟ್ರೈ ಮಾಡ್ತಾನೆ ಇರು. ಯಾರು ಕಾಲ್ ಪಿಕ್ ಮಾಡಿದ್ರು ಅವ್ರಿಗೆ ಫಸ್ಟ್ ವಿಷಯ ತಿಳಿಸ್ಬೇಕು. ಅಮರ್ ಯಾಕೆ ನನಗೆ ಕಾಲ್ ಮಾಡ್ತೀಯಾನೆ? ಮೇ ಬಿ ಅರ್ಜೆಂಟ್ ಇರ್ಬೋದು. ಹಾ ಅಮರ್. ಬಾವಾಜಿ ಎಲ್ಲಿದ್ದೀರಾ? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಬಾವಾಜಿ ಎಲ್ಲ ಹೇಳ್ತೀನಿ. ಇವಾಗ ನೀವ್ ಎಲ್ಲಿದ್ದೀರಾ? ಕಮಲಿ ನಿಮ್ ಜೊತೆಗಿದ್ದಾಳ? ನಿಮ್ಗೇನೋ ತೊಂದರೆ ಆಗಿಲ್ಲ ತಾನೆ? ಆರಾಮಾಗಿದ್ದೀರಾ? ಅಮರ್ ಏನ್ ಹೇಳ್ತಿದ್ಯಾ? ತೊಂದರೆ ಹೆಂಗಾಗತ್ತೆ? ಬಾವಾಜಿ ಫಸ್ಟ್ ನೀವೆಲ್ಲ ಕಾರಿಂದ ಕೆಳಗಿಳಿರಿ, ದೂರ ಹೋಗಿ. ಯಾಕಮ್ಮರ್ ಏನ್ ಹೇಳ್ತಿದ್ಯಾ? ನಂಗೊಂದು ಅರ್ಥ ಆಗ್ತಿಲ್ಲ. ಬಾವಾ, ಈ ಅನಿಕಾ ಕಾರಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದಾಳೆ. ನಿಮ್ಮೆಲ್ಲರನ್ನು ಒಟ್ಟಿಗೆ ಸಾಯಿಸ್ಬೇಕು ಅಂತ ಈ ಪ್ಲಾನ್ ಮಾಡಿದಾಳು ಬಾವಾ ಇವಳು. ದಯವಿಟ್ಟು ಎಲ್ಲ ಕೆಳಗಿಳಿರಿ. ಅಮರ್ ಏನ್ ಹೇಳ್ತಿದ್ಯಾ? ಬಾಂಬ್? ಹೌದು ಬಾವಾಜಿ, ರಚನಾ ಅನಿಕನ ನೋಡ್ಬೇಕು ಅಂತಂದ್ಲು. ಅದಕ್ಕೆ ಮನೆ ಹತ್ರ ಕರ್ಕೊಂಬಂದೆ. ಆದ್ರೆ ಇಲ್ಲಿ ಅನಿಕಾ ಬಾಂಬರ್ ಜೊತೆ ಮಾತಾಡ್ತಿದ್ದು ನೋಡೆ ನಮ್ಗೆ ಆ ವಿಷಯ ಗೊತ್ತಾಗಿತ್ತು. ಅದಕ್ಕೆ ಇಮಿಡಿಯೇಟ್ ನಿಮಗೆ ಕಾಲ್ ಮಾಡ್ತಾ ಇದೀವಿ. ಅಮರ್, ನಾನು ಆ ಕಾರಲ್ಲಿ ಇಲ್ಲ, ನಾನು ಸಪ್ರೇಟ್ ಆಗಿ ಹೋಗ್ತಿದ್ದೀನಿ. ಬಾಬಾ ಏನ್ ಹೇಳ್ತಾ ಇದ್ದೀರಾ? ನೀವು ಆ ಕಾರಲ್ಲಿ ಇಲ್ವಾ? ಬಾಬಾ ದಯವಿಟ್ಟು ಕಮಲಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಬಾಬಾ. ನಾನು ಟ್ರೈ ಮಾಡಿ ಸಾಕಾಯ್ತು, ಬಿಸಿ ಅಂತಾನೆ ಬರ್ತಿದೆ. ಸರಿ, ನಾನು ಈಗಲೇ ಕಮಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಹಾ ಅಮರ್, ನೀನು ಅನಿಕಾ ಮನೆ ಹತ್ರನೇ ಇರು. ಅವಳನ್ನ ಎಲ್ಲಿಗೂ ಹೋಗಕ್ ಬಿಡ್ಬೇಡ. ಅಲ್ಲೇನಾಗುತ್ತೆ ಅಂತ ನನಗೆ ಕಾಲ್ ಮಾಡಿ ಹೇಳ್ತಾ ಇರು. ಸರಿ ಬಾಬಾ. ನನಗೆ ಗೊತ್ತಿತ್ತು ಅನಿಕಾ ಹೀಗೆ ಏನೋ ಪ್ಲಾನ್ ಮಾಡ್ತಾಳೆ ಅಂತ. ಕಮಲಿ, ರಿಷಿ ಫೋನ್ ಮಾಡ್ತಾ ಇದ್ದಾನ? ಹೌದು ಅಪ್ಪಯ್ಯ. ಏನು ನಿಮ್ಮ ಯಜಮಾನ್ರು ನಿನ್ನ ಬಿಟ್ಟಿರಲ್ಲ ಅನ್ಸುತ್ತೆ? ಅಪ್ಪಯ್ಯ ಸುಮ್ನೆ ತಮಾಷೆಗೆ ಹೇಳಿದ್ದಮ್ಮ. ರಿಂಗ್ ಆಗ್ತಾ ಇದೆಯಲ್ಲ, ಎತ್ತು ಮಾತಾಡು. ಹಲೋ, ಹೇಳಿ ಸರ್. ಕಮಲಿ ಅವರೇ, ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ಕಮಲಿ ಅವರೇ, ಮೊದಲು ನೀವು ಕಾರಿಂದ ಇದ್ದು ದೂರ ಬನ್ನಿ. ಹಲೋ ಸರ್, ಕೇಳಿಸ್ತಾಯ್ತಾ? ಹಲೋ ಹಲೋ ಕಮಲಿ ಅವರೇ, ಕೇಳಿಸ್ತಿಲ್ವಾ? ಹಲೋ ಕಮಲಿ ಅವರೇ, ಕೇಳಿಸ್ತಿದ್ಯಾ? ಹಲೋ ರಿಷಿ ಸರ್, ನಂಗೇನು ಕೇಳಿಸ್ತಾ ಇಲ್ಲ. ಹಲೋ ಕಮಲಿ ಅವರೇ, ಈಗ ಕೇಳಿಸ್ತಿದ್ಯಾ? ಹಲೋ ರಿಷಿ ಸರ್, ನಂಗೇನು ಕೇಳಿಸ್ತಿಲ್ಲ. ಸಿಗ್ನಲ್ ಸರಿ ಇಲ್ಲ ಅನ್ಸುತ್ತೆ. ಹಲೋ, ನನ್ ಬಿಟ್ಟು ಇನ್ನೇನು ಕೇಳಿಸ್ತಿಲ್ಲ. ಕಮಲಿ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಏನಾಯ್ತು ಕಮಲಿ? ಅಪ್ಪಯ್ಯ, ಸರೇನು ಮಾತಾಡೋದೇನು ಕೇಳಿಸ್ತಿಲ್ಲ. ಕಮಲಿ, ನಾವು ಫಾರೆಸ್ಟ್ ಏರಿಯಾ ಎಂಟರ್ ಆಗಿದ್ದೀವಿ. ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಮೋಸ್ಟ್ಲಿ ಇನ್ನೊಂದು 3-4 ಕಿಲೋಮೀಟರ್ ಮುಂದೆ ಹೋದ್ರೆ ನೆಟ್ವರ್ಕ್ ಸಿಗ್ಬೋದು. ಅಯ್ಯೋ, ಹೌದಾ ಚಿಕ್ಕಮ್ಮ?
ಟೆನ್ಷನ್ ಮಾಡ್ಕೋಬೇಡ ಕಮ್ಲಿ, ಇನ್ನೇನು 10 ಮಿನಿಟ್ಸ್ ಅಷ್ಟೇ. ಹಲೋ ಹಲೋ ಹಲೋ, ಕಮ್ಲಿ ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಿರೋ, ನಾಟ್ ರೀಚಬಲ್ ಬರ್ತಿದೆ. ಫಾರೆಸ್ಟ್ ಏರಿಯಾ ರೀಚ್ ಆಗ್ಬಿಟ್ಟ, ಈ ಕಾಲ್ ರೀಚ್ ಆಗಲ್ಲ. ತಪ್ಪು ಮಾಡಿಬಿಟ್ಟೆ. ಅನಿಕಾ ಬದಲಾದ್ಲು ಅಂತ ಕಮ್ಲಿ ಅವ್ರಿಗೆ ಹೇಳಿದಾಗ ನಾನು ಕಮ್ಲಿ ಅವ್ರನ್ನ ಅನಿಕನ್ ಜೊತೆ ಕಳಿಸ್ಬಾರ್ದಿತ್ತು. ಏನು ಮಾಡ್ದು, ಹಿಂಗೆ ಮಾಡೋದು? ಕಮ್ಲಿ ಅವ್ರಿಗೆ ಹೇಗೆ ವಿಷಯ ಮುಟ್ಟಿಸ್ಲಿ? ಬಾಬಾಜಿದೆ ಕಾಲ್. ರಿಸೀವ್ ಮಾಡಿ ಮಾತಾಡು. ಬಾಬಾಜಿ ಹೇಳಿ. ಅಮರ್, ನಾನು ಕಮ್ಲಿ ಅವ್ರಿಗೆ ವಿಷಯ ಮುಟ್ಸಕ್ಕಾಗ್ಲಿಲ್ಲ. ಯಾಕೆ ಬಾಬಾ? ಅವರು ಫಾರೆಸ್ಟ್ ಏರಿಯಾ ಒಳಗಡೆ ರೀಚ್ ಆಗೋಗಿದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡ್ತಿದ್ರೆ ಅವ್ರು ನಾಟ್ ರೀಚಬಲ್ ಬರ್ತಿದೆ. ಹೌದಾ ಬಾಬಾಜಿ? ಈಗ ಏನು ಮಾಡೋದು? ನಾವೇನಾದ್ರೂ ವಿಷಯ ಮುಟ್ಸೋಕ್ಕೆ ಡಿಲೇ ಆಗಿ ಅಷ್ಟರಲ್ಲಿ ಏನಾದರೂ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನೋಡು, ನಾನು ಈಗಲೇ ಹೊರಡ್ತಿದ್ದೀನಿ. ಆದಷ್ಟು ಬೇಗ ಅವ್ರ ಹತ್ರ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಬಾಬಾ, ಹುಷಾರಾಗಿ ಹೋಗಿ, ಟೆನ್ಷನ್ ಆಗಬೇಡಿ ನೀವು. ಅಮರ್, ನೀನು ಕಂಟಿನ್ಯೂಸ್ ಆಗಿ ಅವ್ರಿಗೆ ಕಾಲ್ ಮಾಡ್ತಾನೆ ಇರು. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅವ್ರಿಗೆ ವಿಷಯ ಮುಟ್ಟಿಸ್ಬೇಕು. ಅನಾಹುತ ಆಗೋದಕ್ಕಿಂತ ಮುಂಚೆ ಅವ್ರನ್ನ ಕಾರಿಂದ ಇಳಿಸ್ಬೇಕು. ಹಾ ಬಾಬಾಜಿ, ಸರಿ ಸರಿ ಅಮರ್, ಹುಷಾರು. ಅಣ್ಣ ಏನಂದ? ಕಮಲ್ ಇರೋ ಕಡೆ ಹೋಗ್ತಾ ಇದಾರಂತೆ, ಜೊತೆ ನೀವು ಕಾಲ್ ಟ್ರೈ ಮಾಡ್ತಾರೆ ಅಂತಂದ್ರು. ಸರಿ, ಮಾಡು ಬೇಗ. ಉರ್ಮಿಳಾ, ನಿನಗೆ ಅನಿಕಾ ಬಗ್ಗೆ ಅಪ್ಪ ಹಿಂಗೆ ಏಟ್ ಪ್ರೀತಿ ಐತೆ. ನಾನೇನಾದ್ರೆ ಅನಿಕಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಹಂಗೆ ಮಾಡಿದ್ರೆ ಅಪ್ಪಯ್ಯ ಮೇಲ್ಗಡೆಯಿಂದ ಗಟ್ಟಿಯಾಗಿದ್ರುವೆ ತನ್ನೊಬ್ಬ ಮಗಳು ಜೈಲಲ್ಲಿ ಕೂತವಳೆ ಅಂತ ನೊಂದ್ಕತಾನೆ ಬದುಕ್ಬಿಡ್ತಾರೆ. ಸದ್ಯ ಹಂಗೇನು ಆಯ್ತಾ ಇಲ್ಲ. ಅನಿಕನ್ನ ಹೆಂಗೋ ಒಪ್ಸಿ ಅವಳ ನಿರ್ಧಾರ ಬದಲಾಯಿಸ್ಬೇಕು. ಏನ್ ಕಮ್ಲಿ ಸೈಲೆಂಟ್ ಆಗ್ಬಿಟ್ಟೆ? ಏನಪ್ಪಯ್ಯ, ಇಬ್ರು ಮಕ್ಳಲ್ಲೂ ಭೇದ ಭಾವ ಮಾಡ್ತೀರಾ? ಅಯ್ಯಯ್ಯೋ, ಆತರ ಏನೂ ಇಲ್ಲ. ನನಗ್ ನೀನು ಅನಿಕಾ ಇಬ್ರು ಒಂದೇ. ಹಂಗನ್ನಿ ಮತ್ತೆ ಇಬ್ರು ಮಕ್ಳಿಗೂ ಒಂದೇ ತರ ಪ್ರೀತಿ ಕೊಡ್ಬೇಕು, ಸಣ್ಣಾಗಿ ನೋಡ್ಕೋಬೇಕು.